1947 ಆಗಸ್ಟ್ 15ರಂದು ಸಾಕಷ್ಟು ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಗ್ತೈತಿ. ತದನಂತರ ನಮ್ಮನ್ನೇ ಆಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಮಾಡಿ ಸಂವಿಧಾನ ರಚನೆ ಮಾಡಬೇಕಂತ ಏನೋ ಒಂದು ಜವಾಬ್ದಾರಿ ಬೀಳ್ತೈತಿ. ಆಗ ದೇಶದ ವಿವಿಧ ರಾಜ್ಯಗಳಿಗೆ ಅಡ್ಡಾಡಿ ಏನೋ ವಿವಿಧ ದೇಶಗಳ ಕಾನೂನುಗಳನ್ನು ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಬರೋಬ್ಬರಿ 7 ವರ್ಷ 11 ತಿಂಗಳು 18 ದಿನಗಳ ಕಾಲಾವಧಿಯಲ್ಲಿ ನಮ್ಮ ಭಾರತದ ಸಂವಿಧಾನ ತಯಾರಾಗ್ತೈತಿ. ತದನಂತರ ಏನು ಭಾರತ ಸಂವಿಧಾನ 1949 ನವೆಂಬರ್ 26ರಂದು ಆ ಸಂವಿಧಾನ ಅಂಗೀಕಾರ ಆಗುತ್ತೆ. ತದನಂತರ 1950 ಜನವರಿ 26ರಂದು ಏನು ಆ ಸಂವಿಧಾನ ಜಾರಿಯಲ್ಲಿ ಬರ್ತೈತಿ. ಈಗ 1949 ನವೆಂಬರ್ 26ಕ್ಕೆ ಅಂಗೀಕಾರ ಆದಂತಹ ಸಂವಿಧಾನ 1950 ಜನವರಿ 26ಕ್ಕೆ ಏನು ಜಾರಿ ಬರ್ತೈತಿ. 2 ತಿಂಗಳ ತಡ ಆಗ್ತೈತಿ. ಯಾಕೆ 2 ತಿಂಗಳ ತಡ ಆಯ್ತು ಅನ್ನೋದನ್ನು ನೋಡೋದಾದ್ರೆ 1930 ಏನು ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಜವಾಹರ್ಲಾಲ್ ನೆಹರು ಅವರ ಏನೋ ಅಧ್ಯಕ್ಷತೆಯಲ್ಲಿ 26ರಂದು ಪೂರ್ಣ ಸ್ವರಾಜ್ಯ ದಿವಸ್ ಅಂತ ಘೋಷಣೆ ಆಗ್ತೈತಿ. 1947 ನವೆಂಬರ್ 26ರಂದು ಸಂವಿಧಾನ ಅಂಗೀಕಾರ ಆದ್ರೂ ಕೂಡ ಜನವರಿ 26 1950ಕ್ಕೆ ಈ ಸಂವಿಧಾನ ಜಾರಿಯಲ್ಲಿ ಬರ್ತೈತಿ. ಹೀಗಾಗಿ ಇವತ್ತಿನ ದಿನ ರಾಜ್ಯಾದ್ಯಂತ ನಾವು ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಸಂವಿಧಾನ ಇಡೀ ನಮ್ಮ ಜಗತ್ತಿನಲ್ಲೇ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಬರವಣಿಗೆ ಲಿಖಿತವಾದಂತ ಸಂವಿಧಾನ ಯಾವುದಾದ್ರೂ ಇದ್ರೆ ಅದು ನಮ್ಮ ಭಾರತ ಸಂವಿಧಾನ. ಇವತ್ತು ನಮ್ಮ ಭಾರತ ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ದಯಪಾಲಿಸೈತಿ. ಇವತ್ತು ಭಾರತ ರಾಜ ಈ ಕಾಲದ ರಾಜ ಮಹಾರಾಜರ ಕಾಲದಲ್ಲಿ ಏನೋ ರಾಜರು ರಾಣಿಯರ ಹೊಟ್ಟೆಯಲ್ಲೇ ಹುಟ್ಟಿದ್ರು. ಯಾವಾಗ ನಮ್ಮ ಸಂವಿಧಾನ ಹುಟ್ಟುಕೊಂತು ಅವಾಗಿಂದ ನಮ್ಮನ್ನಾಳುವಂತ ಪ್ರಭುಗಳನ್ನು ಪ್ರಜೆಗಳ ಕೈಯಿಂದಲೇ ಏನೋ ಆಯ್ಕೆ ಮಾಡುವಂತ ಶಕ್ತಿ ಯಾವುದಾದ್ರೂ ಕೊಟ್ಟೈತಿ ಅಂತಂದ್ರೆ ಅದು ನಮ್ಮ ಸಂವಿಧಾನ. ಇವತ್ತು ಜನರನ್ನು ಪ್ರಜೆಗಳನ್ನು ಆಳುವಂತ ಸರ್ಕಾರವನ್ನು ಆಯ್ಕೆ ಮಾಡುವಂತ ಶಕ್ತಿ ಪ್ರಜೆಗಳಿಗೆ ದಯಪಾಲಿಸಿದ್ದು ಈ ನಮ್ಮ ಭಾರತ ಸಂವಿಧಾನ. ಭಾರತ ಸಂವಿಧಾನ ಇದು ಒಂದು ಪುಸ್ತಕ ಅಲ್ಲ, ಒಂದು ವ್ಯಕ್ತಿ ಒಂದು ಜೀವನ ಹಿಂಗೆ ಬದುಕಬೇಕು ಅಂತ ತೋರಿಸ್ಕೊಡುವಂತ ಯಾವುದಾದ್ರೂ ಗ್ರಂಥ ಐತಿ ಅಂದ್ರೆ ಅದು ನಮ್ಮ ಭಾರತ ಸಂವಿಧಾನ. ಇವತ್ತು ನಾವೆಲ್ಲರೂ ಆ ಭಾರತದ ಸಂವಿಧಾನ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ನಾವೆಲ್ಲರೂ ನಡಿಬೇಕಾಗೈತಿ. ಇವತ್ತು ನಾವೆಲ್ಲರೂ ಜಾತಿ ಮತ್ತೆ ಪಕ್ಷಗಳ ಮಧ್ಯೆ ಭಿನ್ನಾಭಿಪ್ರಾಯ ಮಾಡ್ಕೊಂಡು ನಮ್ಮೊಳಗೆ ಒಳಮನಸ್ಸು ಮಾಡ್ಕೊಂಡಾತು ಸಂದರ್ಭ ಒಲಿ ಬಂದೈತಿ. ಇವತ್ತು ನಾವೆಲ್ಲ ಅದನ್ನೆಲ್ಲ ಬದಿಗೊಟ್ಟಿ ನನ್ನ ಜಾತಿ ಏನೋ ನನ್ನ ಜನ ನನ್ನ ರಾಜ್ಯ ನನ್ನ ದೇಶ ಅನ್ನೋ ನನ್ನ ನಾಡು ನನ್ನ ನೆಲ ನನ್ನ ಜನರ ವಿಚಾರವಾಗಿ ಯಾವುದಾದ್ರೂ ತೊಂದರೆ ಉಂಟಾಗಲಿ ನಾವೆಲ್ಲರೂ ಇವತ್ತು ಜಾತ್ಯತೀತವಾಗಿ ಒಗ್ಗಟ್ಟಾಗಿ ನನ್ನ ದೇಶಕ್ಕಾಗಿ ಏನೋ ಕಂಕಣಬದ್ಧ ಆಗುವುದು ಬಹಳ ಅವಶ್ಯಕತೆ ಐತಿ. ದೇಶ ನಮಗೇನು ಕೊಟ್ಟೈತಿ ಅನ್ನೋಕ್ಕಿಂತ ನಾವು ದೇಶಕ್ಕೆ ಏನ್ ಕೊಟ್ಟಿವಿ ಅನ್ನೋದು ಅಪ್ಪನ ಲೋಕ ಮಾಡೋದು ಬಹಳ ಅವಶ್ಯಕತೆ ಐತಿ. ಹೀಗಾಗಿ ನಾವೆಲ್ಲರೂ ಒಗ್ಗಟ್ಟಾಗೋಣ. ನನ್ನ ದೇಶಕ್ಕಾಗಿ ನನ್ನ ದೇಶದ ಅಭಿವೃದ್ಧಿ ಪರ ನಾವೆಲ್ಲ ಕಂಕಣಬದ್ಧ ಆಗೋಣ ಅಂತ ಮಗದೊಮ್ಮೆ ತಮ್ಮೆಲ್ಲರೂ ಕೂಡ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತಾಡೋಕೆ